ಲಿಕ್ವಿಡ್ ಫ್ರೀನಾ? ಸ್ವಲ್ಪ ಇದು ಬಿಸಿ ಮಾಡೋದಿಲ್ಲ ಅಂದರೆ ನಿಮಗೆ 800 ರೂಪಾಯಿ ಆಗುತ್ತೆ. ಇದರಲ್ಲಿ ಅಡುಗೆ ಮಾಡೋದು, ಬೇಕಿಂಗ್ ಮಾಡೋದು, ಬಿಸಿ ಮಾಡೋದು, ಕುಕಿಂಗ್ ಮಾಡೋದು, ಬೇಕಿಂಗ್ ಮಾಡೋದು ಎಲ್ಲ ಬೇಕು ಅಂತಂದ್ರೆ ಒಂದು 12,000 ಲೀಟರ್ ಕೆಪಾಸಿಟಿ ಏನ? ಹಾಂ ಹಾಂ, ಓಪನ್ ಮಾಡಿ ಮನೆ. ಇದೇನು ಕಪ್ಪೆಲ್ಲ ಇದೆ? ಮೊಟ್ಟೆ ಇಡೋದು, ಮೊಟ್ಟೆ ಇಡೋದು ಚೆನ್ನಾಗಿತ್ತು. ಟಫ್ಲಾನ್ ಗ್ಲಾಸ್ಗಳು ಇವೆಲ್ಲ ಟಫ್ಲಾನ್ ಗ್ಲಾಸ್ಗಳು ಯೂಸ್ ಆಗ್ತಿರೋದಲ್ಲ ಸರ್? ಸ್ಟ್ಯಾಂಡರ್ಡ್ ಕಾಫಿಗಳು ಅವಶ್ಯಕತೆಗಳಿರುತ್ತೆ. ಮನೆ ಇದು ಗಾಜು ಫಿನಿಶಿಂಗಾ? ಮಿರರ್ ಫಿನಿಶಿಂಗ್. ನಾವು ಮಾಡಿರೋ ಐಟಮ್ನ ರೀಹೀಟ್ ಮಾಡೋದು. ಅನ್ನ ಸಾಂಬಾರು, ಕೆಪಾಸಿಟಿ ಅನ್ನ ಸಾಂಬಾರು ಅದೆಲ್ಲ ಬಿಸಿ ಮಾಡ್ಬೋದು. ಎಲ್ಲದು ಏನೇನು ರೀಹೀಟ್ ಮಾಡ್ಕೊಂಡು ಬಿಸಿ ಮಾಡ್ಕೊಳ್ಳೋಂಥದ್ದು ಏನಿದೆ ಎಲ್ಲದನ್ನೂ ಕೂಡ ಬಿಸಿ ಮಾಡ್ಕೋಬೋದು. ಇವೆಲ್ಲ ನಿಮಗೆ ಬಿಸಿ ಮಾಡೋದ್ರ ಜೊತೆಗೆ ಅಡುಗೆ ಮಾಡ್ಬೋದು, ಕುಕಿಂಗ್ ಮಾಡ್ಬೋದು, ಬೇಕಿಂಗ್ ಮಾಡ್ಬೋದು. ಬೇಕರಿ ಐಟಮ್ಸ್ ಎಲ್ಲ ಮಾಡ್ಬೋದು. ಕೇಕ್ ಮಾಡ್ತೀನಿ ಅಂತ ಅವೆಲ್ಲ ಪಿಜ್ಜಾ, ಕೇಕು ಇವೆಲ್ಲ ಇದರಲ್ಲೆಲ್ಲ ಪಿಜ್ಜಾ, ಕೇಕ್ ಎಲ್ಲ ಮಾಡ್ಬೋದು. ಚಿಕನ್ ಕ್ರಿಸ್ಪಿ ಇಲ್ಲ ಸಮೋಸ ಅವೆಲ್ಲ ಮಾಡ್ಬೋದು ಸರ್. ಅದು ಮಾಡ್ಬೋದು. ಇದು ಬರೀ ಹೀಟಿಂಗ್. ಇದು ಬರೀ ಹೀಟಿಂಗು ಅಂದರೆ ತರಕಾರಿಗಳನ್ನ ಏನಿದ್ರು ಬೇಯಿಸ್ಕೋಬೋದು. ಶನಿವಾರ ಮಠ ಆಗ್ತಂತೆ. ಇವಾಗ ಹಾಕಿದ್ರು ಅಂದರೆ ಬೆಳಗ್ಗೆ ಅದು 8,000ನಾ? ಅದು 8,000 ಮೇಡಮ್. ಇದು 25 ಲೀಟ್ರದ್ದು. ಇದು ನಿಮ್ಗೆ ಒಂದು 13,500. ಇವಾಗ ಕರ್ಕೊಂಡು ಕರೆಂಟ್ ಅನ್ನಬೇಕು ಊಟದಿಂದ ಸರ್ ಇದು ಆಟೋಮೆಟಿಕ್ಕಾ? ಗೋಬಿ ಅದು ಡಿಶ್ ವಾಷರ್ ಪಾತ್ರೆ. ಹಾಂ ಹಾಂ ಸೇಮ್ ವಾಷಿಂಗ್ ಮಿಷಿನ್ ಜೋಡಿಸ್ಬಿಟ್ಟು ಸೇಮ್ ವಾಷಿಂಗ್ ಮಿಷಿನ್ ಕ್ಲೀನಾಗಿ ಎಲ್ಲ ಜೋಡಿಸಿ ಪ್ರೋಗ್ರಾಮ್ ಸೆಟ್ ಮಾಡಿಬಿಟ್ರೆ ನೀವೇ ಇಲ್ಲೇ ಒಂದು ಸೆಟ್ ಇಟ್ಕೊಂಡ್ಬಿಟ್ಟಿರತ್ಲೆ ತೋರ್ಸಕ್ಕೆ ದೆಬ್ಬ. ಇನ್ನೇನೇನು ಸೌಂದರ್ಯ ಮಾಡ್ತಾರೋ. ಎಂತ ಜಿಟ್ಟಿದ್ರು ಹೋಗುತ್ತಾ? ಎಂತ ಜಿಡ್ಡು ಕರೆಯಾದ್ರೂ ಹೋಗುತ್ತೆ. ಅದೇ ಸುಟ್ಟು ಕರ್ಕಲಾಗಿರೋದು ಒಂದು 2 ವಾಷಿಗೆಲ್ಲ ಹೋಗ್ಬಿಡುತ್ತೆ. ಫಸ್ಟ್ ವಾಶ್ ಹೋಗಲ್ಲ, 2-3 ವಾಶಿಗೆಲ್ಲ ಹೊಸ ಪಾತ್ರೆ ತರಕಾರಿ. ನೀರಂದ್ರೆ ತುಂಬ ಬೇಕಲ್ಲ ಸರ್? ಬರೀ 7 ಲೀಟರ್ ನೀರು ತಗೊಂಡು ಒಂದ್ಸಲಿ ಸೋಪ್ ಸ್ಪ್ರೇ 9 ಲೀಟರ್ ಬರೀ ಸ್ಪ್ರೇ ಮಾಡೋದು ಅಷ್ಟೇ. ಸ್ಪ್ರೇ ಮಾಡೋದು ಒಂದ್ಸಲಿ ಸೋಪ್ ಎಷ್ಟಿದು ಮೇಡಮ್? ಇದು ಇದಾದ್ರೆ ಮುಂಚೆ 48 ಇತ್ತು. ಈಗ ಡಿಸ್ಕೌಂಟ್ ಎಲ್ಲ ಹೋಗಿ 42,000 ರೂಪಾಯಿ ಆಗುತ್ತೆ. ಅದು 53 ಇತ್ತು. ಈ ಡಿಸ್ಕೌಂಟ್ ಎಲ್ಲ ಹೋಗಿ 49,000 ರೂಪಾಯಿ ಆಗುತ್ತೆ. ಅದರಲ್ಲಿ ಅದು ಸ್ವಲ್ಪ ದೊಡ್ಡದು. ಅದು ನಿಮಗೆ 53 ಏನಾಗುತ್ತೆ.
ನೋಡಿ ಇವಾಗ ವಾಷಿಂಗ್ ಮಿಷಿನ ಫ್ರಿಜ್ಜ ಗೋ ಬಿಗ್ಗ ಕೆಪಾಸಿಟಿ ಬರುತ್ತೆ ನಿಮಗೆ. 7.5 ಚಿಕ್ಕದಾಯ್ತಲ್ವ ಅಕ್ಕ? 8 ಅಂತ ಹೇಳಿದ್ರ ಇದು eight. ಸ್ವಲ್ಪ ದೊಡ್ಡದೇ ಕೊಡಿ ಈಗಿನ 9 kg ಇಲ್ವಂತೆ. 9 ಇನ್ನು ಮಾಡಿದ್ನೇನೋ ಇಲ್ಲ ಸ್ಟಾಕ್ ಖಾಲಿ ಆಗಿದೆ ಅಂತೆ. 8 kg ಹೋಗೋದಾದ್ರೆ ಈ ಮಾಡಲಿಗೆ ಹೋಗಿ ಮೇಡಮ್, ಚೆನ್ನಾಗಿದೆ. ಎನರ್ಜಿ ಕೂಡ ಬರುತ್ತೆ ನಿಮ್ಮಲ್ಲಿ. ಇದು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ, ರೇಟ್ ಮಾಡ್ಕೊಡ್ತೀನಿ. ಇದರಲ್ಲಿ ಅಲ್ಲ ಒಂದು 13 ವರ್ಷ ಆಗಿದೆ. ಹಿಂದೆ ಚಾಯ್ಸ್ ಅಂತ ಯಾರು ಬೇಕಾದ್ರೂ ತೊಗೊಂಬೋದು. ನೋಡಿ ಈ ಥರ ಎಲ್ಲ ಸಿಗ್ತದೆ. ಯಾಕೆಂದ್ರೆ ಓನರ್ ಅವರೇ ಕಾಮನ್ ಇದೆಲ್ಲ ಆಗಿ ಬಿಲ್ ಬರೋದಕ್ಕೆ ತೆಗೆದೋಗ್ಬಿಡುತ್ತೆ. ಅವ್ರು ಯಾವಾಗಲೂ ಅದೇ ಬಿಡ. ಮತ್ತೆ ಮ್ಯಾನ್ಯಲ್ ಮ್ಯಾನ್ಯಲ್ ತಗೋಲ್ಲ, 100 ಬೇಕಾದ್ರೆ ನೀನೇನು ಹೇಳ್ತೀಯ? ನಾನು ತೊಗೊಳೋದು ನಾನು ಬೆಸ್ಟ್ ಆಗಿ ತೊಗೊಳೋದು. ಸರಿ ಆಯ್ತು, ಅದೇ ತಗೊಂಡು ಎಷ್ಟಂತೆ ಚೆಕ್ ಮಾಡ್ತೀನಿ. ಟೊಮಾಟೊ GST ತೊಗೊಂಡಿದ್ದೀರಾ ಚೆಕ್ ಮಾಡಿ. ಅದಕ್ಕಿಲ್ಲ ಅವತ್ತು ತಗೊಂತಿದ್ದಿ. ಶಾಸ್ ನೀನು ಎಲ್ಲರೂ ಒಳಗಿನ ಬಿಸಿ ಅಡುಗೆ ಮಾಡಬೇಕಾದ್ರೆ ಹೋಗ್ಬಿಟ್ಟಿರುತ್ತೆ. ಎಲ್ಲ ಸೆಟ್ ಮಾಡಿ ಅಕ್ಕ ಇವತ್ತು ಸ್ವಲ್ಪ ಪರವಾಗಿಲ್ಲ.